ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಯೂಟ್ಯೂಬ್ ಕಾರ್ಯಕ್ರಮದ ನನ್ನ ರಾಯರ ಯೂಟ್ಯೂಬ್ ಕುಟುಂಬದವರೆಲ್ಲರೂ ನನಗೆ ಇಷ್ಟರವರೆಗೆ ತುಂಬ ಜನರಿಗೆ ನಾನು ಸಹಾಯವನ್ನು ಕೇಳಿದ್ದೆ. ಹಾಗೆ ನೀವು ಸಹಾಯವನ್ನು ಮಾಡಿದ್ರಿ. ಜನಾರ್ದನನ ಹುಡುಗನಿಗೆ ಸಹಾಯವನ್ನು ಮಾಡಿದರೆ ಅದರ ಮೇಲೆ 2-3 ಬಂತು. ನಾನು ಅಂದ್ರಷ್ಟು ದೊಡ್ಡ ಅವರಿಗೆ ಸಹಾಯ ಮಾಡಬೇಕಾಗಷ್ಟು ಬಡ ಕುಟುಂಬ ಏನಲ್ಲ, ಹಾಗಾಗಿ ನಾನು ಅದನ್ನು ಹೇಳಕ್ಕೆ ಹೋಗಿಲ್ಲ. ಆದರೆ ಮೊನ್ನೆ ಇದ್ದಕ್ಕಿದ್ದಂತೆ ಒಬ್ಬರು ಹುಬ್ಳಿಯಿಂದ ನನಗೊಬ್ರು ಕಾಲ್ ಬರುತ್ತೆ, ಮೇಡಮ್ ನಾವು ಯಾಕೆ ಇದನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀವಿ ಅಂದರೆ, ನಮ್ಮ ಹತ್ರ ಅಂತೂ ಕೊಡೋಕ್ಕಂತೂ ಸಾಧ್ಯ ಇಲ್ಲ, ನಾವೇ ಕಷ್ಟದಲ್ಲಿದ್ದೀವಿ, ಏನೋ ಒಂದು 50-100 ರೂಪಾಯಿ ನಾವು ಕೊಡ್ಬೋದಮ್ಮ, ಅದಕ್ಕಿಂತ ಜಾಸ್ತಿ ಅಂತೂ ಕೊಡೋಕ್ಕಾಗಲ್ಲ. ಆದರೆ ಇದೊಂದು ಸಹಾಯವನ್ನು ಮಾಡಿ ಅಂತ ನಿಮ್ಮ ಹತ್ರ ನಾವು ಕೇಳೋದ್ರಿಂದ ಯಾವುದೂ ತಪ್ಪಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ದಯವಿಟ್ಟು ನಿಮ್ಮ ಯೂಟ್ಯೂಬ್ ಕಾರ್ಯಕ್ರಮದಲ್ಲಿ ಹಾಕಿ. ಎಷ್ಟು ಜನ ಒಬ್ಬರು 50 ರೂಪಾಯಿ ಕೊಟ್ಟರು ಸಾಕಮ್ಮ, 50 ಒಂದು 5 ಜನ ಹಾಕಿದರೆ ಒಂದು 250 ರೂಪಾಯಿ ಆಗುತ್ತೆ ಅಂತ ಹೇಳ್ತಾರೆ. ಆವಾಗ ನಾನು ಕೇಳ್ತೀನಿ, ಏನಾಯಿತು, ಯಾರಿಗೆ ಕೇಳ್ತಾ ಇದ್ದೀರಿ ನೀವು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ದಾವಣಗೆರೆಯಲ್ಲಿ ಒಬ್ಬರು ಗಂಡ ಹೆಂಡತಿ ಇದ್ದಾರೆ, ಅವರಿಗೆ ಗಂಡನಿಗೆ 57 ವರ್ಷ, ಒಂದು 2-3 ವರ್ಷ ಡಿಫರೆನ್ಸಲ್ಲಿ ಹೆಂಡತಿಯ ವಯಸ್ಸು. ಹೋಟೆಲ್ ಒಂದರಲ್ಲಿ ಕೆಲಸ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅವರು. ಆದರೆ ಇದ್ದಕ್ಕಿದ್ದಂತೆ ಈಗ ಗೊತ್ತಾಗುತ್ತೆ ಅವರಿಗೆ ಕಿಡ್ನಿ 2 ಫೇಲ್ ಆಗಿದೆ ಅಂತ. 2 ಇಲ್ಲ, ಕಿಡ್ನಿ 2 ಇಲ್ಲ, 57 ವರ್ಷ, ಮಕ್ಕಳು ಯಾರೂ ಇಲ್ಲ ಪಾಪ. ಸಂಬಂಧಿಗಳಂತೂ ನಿಮಗೆ ಗೊತ್ತು, ಇಂಥ ಸಮಯದಲ್ಲಿ ಯಾರೂ ಮುಂದೆ ಬರೋದಿಲ್ಲ. ಆದರೆ ಜೀವನವನ್ನು ಹೋಟೆಲಲ್ಲಿ ಜೀವನ ಮಾಡಿಕೊಂಡು ಆರಾಮಾಗಿದ್ದರು ಗಂಡ ಹೆಂಡತಿ, ಏನೋ ನಿಭಾಯಿಸ್ಕೊಂಡಿದ್ದರು. ಆದರೆ ಈಗೇನಾಗಿದೆ, ಡಯಾಲಿಸಿಸ್ಗೆ ಬೇಕು, ಈಗ ವಾರಕ್ಕೊಂದ್ಸಲ ಡಯಾಲಿಸಿಸ್ಗೆ ಹೋಗಬೇಕು ಅವರು. ಅದಕ್ಕೆ ದಯವಿಟ್ಟು ಏನಾದರೂ ಯಾರಾದರೂ ಸಹಾಯ ಮಾಡೋರಿದ್ದರೆ ಖಂಡಿತ ಮಾಡಿಸಿ. ನಿಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ತುಂಬ ಜನರಿಗೆ ಮಾಡಿಸಿದ್ದೀರಿ ನೀವು ನಾನೆಲ್ಲ ಅದು ಮಾಡಿರೋದು, ನಿಜವಾಗಿ ನನ್ನಿಂದ ಏನೂ ಇಲ್ಲ, ನಾನೊಂದು ವಿಡಿಯೋ ಮಾಡಿರೋದು, ಆ ವಿಡಿಯೋಕ್ಕೆ ಸ್ಪಂದನೆಯನ್ನು ನೀವುಗಳು ಕೊಟ್ಟಿರೋದು, ಅಷ್ಟು ಬಿಟ್ಟರೆ ನನ್ನಿಂದ ಏನೂ ಅಲ್ಲ. ನಾನು ಅವ್ರ ಹತ್ರ ಹೇಳಿದೆ, ನನ್ನಿಂದ ಏನೂ ಅಲ್ಲ, ನಾನು ವಿಡಿಯೋ ಮಾಡೋಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಯಾಕಂದರೆ ಈ ರೀತಿ ಪರಿಸ್ಥಿತಿಯಲ್ಲಿದ್ದಾರೆ, ಮಕ್ಕಳಿಲ್ಲ ಅಂತೀರಿ, ನಾನು ಮಾಡಲೇಬೇಕು, ಮಾಡದೆ ಅಂತೂ ಇರೋಕ್ಕಂತೂ ಆಗಲ್ಲ, ಮಾಡ್ತೀನಿ ಖಂಡಿತವಾಗಿಯೂ ಅಂತ ಹೇಳಿದೆ. ಖಂಡಿತ ಮಾಡಿ ಅಮ್ಮ, ಅವ್ರಿಗೆ ಏನಿಲ್ಲ ಅಂದರೂ ಯಾರಾದರೂ ಒಂದು 50-100 ಕೊಟ್ಟರು ಸಹಿತ ಒಂದು ಡಯಾಲಿಸಿಸ್ಸಿಗಾದರೂ ಒಂದು ಹೆಲ್ಪ್ ಆಗ್ಬೋದಮ್ಮ ಅವರಿಗೆ ಅಂದರು. ಆವಾಗ ನಾನು ಕೇಳಿದೆ, ಹಾಗಾದರೆ ಈಗ ಏನು ಮಾಡ್ತಾ ಇದ್ದಾರೆ ಅವರು ಅಂದಾಗ, ಪಾಪ ಹೋಟೆಲ್ ಒಂದರಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರಲ್ವ, ಪಾಪ ಆ ಹೋಟೆಲ್ ಓನರ್ ತುಂಬ ಒಳ್ಳೆಯವರಂತೆ. ಅವರು ಏನು ಹೇಳಿದ್ದಾರೆ, ನಿನಗೆ ಯಾವಾಗ ಆರೋಗ್ಯ ಸರಿ ಇದೆ ಅಂತ ಅನಿಸುತ್ತೆ ಅಂದರೆ ನೀನು ಹೋಟೆಲಲ್ಲಿ ಬಂದು ಇಂಥ ಕೆಲಸನೇ ಮಾಡು ಅಂತ ನಾನು ಹೇಳಲ್ಲ, ನೀನು ಆಚೆಯಿಂದ ಈಚೆ ತಟ್ಟೆ ತೆಗೆದಿಟ್ಟರು ಸಾಕು, ನಿನಗೆ ನಾನು ಏನು 200 ರೂಪಾಯಿ ಸಂಬಳ ಕೊಡ್ತೀನಿ, ಅದು ನಾನು ಕೊಡ್ತೀನಿ ನಿಂಗೆ 200 ರೂಪಾಯಿ. ಅಂದರೆ ಮೊದಲು ಜಾಸ್ತಿ ಕೊಡ್ತಿದ್ರು, ಈಗ ಅಂಥ ಕೆಲಸ ಏನು ಮಾಡುವಂಗೇನಿಲ್ಲ, ದಿನಕ್ಕೆ 200 ರೂಪಾಯಿ ಕೊಡ್ತೀನಿ ನಾನು ಅಂಥೇಳಿ ಅವರ ಇದರಲ್ಲೇ ಬಹುಶಃ ಹಂಗೆ ಅಂತ. ಆದರೆ ಇಲ್ಲಿ ಡಯಾಲಿಸಿಸ್ಸಿಗೆ ಹೋದಾಗ ಆ ದಿವಸ ಒಂದು ದಿವಸ ರಜೆ ಸಿಗುತ್ತೆ, ಮರುದಿವಸ ಮತ್ತೆ ಕೆಲಸ ಮಾಡೋಕ್ಕಾಗಲ್ಲ, ಆ ಎಲ್ಲ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ಅವರು. ಅಂತ ಕೊಡ್ತೀನಿ ಅಂತ ಹೇಳೋರು ಯಾರೂ ಇಲ್ಲ. ಅವರೇ ಹೋಟೆಲ್ ಓನರೇ ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ. ಜೊತೆಗೆ ಏನಾದರೂ ಬಂದು ಆಚೆ ಈಚೆ ಕೆಲಸ ಮಾಡಿದ್ದಕ್ಕೂ ಪಾಪ ದಿನಕ್ಕೆ 200 ರೂಪಾಯಿ ಸಂಬಳ ನಾನು ಕೊಡ್ತೀನಿ, ನಿನ್ನ ಒಂದು ಆರೋಗ್ಯಕ್ಕಾದರೂ ಆಗಲಿ ಅಂತೇಳಿ ಹೇಳಿದಾರಲ್ಲ. ಕೆಲಸನೂ ಮಾಡೋಕ್ಕಾಗಲ್ಲಂತೆ ಪಾಪ ಅವ್ರಿಗೆ ಹತ್ರ. ಒಟ್ಟಾರೆ ಹೋಗಿ ಏನೋ ಕೂತ್ಕೊಂಡು ಏನೋ ಮಾಡ್ತಾರೆ, ಒಟ್ಟು 200 ರೂಪಾಯಿ ಸಂಬಳನ ಕೊಡ್ತಾರೆ. ಆ ರೀತಿ ಮಾಡಿ ಜೀವನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನನಗೆ ಹೇಳಿದ್ದಾರೆ, ಅವರು ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು, ಹೀಗೆ ಮಾಡಿ, ನಂಗೆ ಅಕ್ಕ ಅಂತಾರೆ ಅವರು ಯಾವಾಗಲೂ, ಲತಕ್ಕ ಮಾಡದೆ ಅಂತೂ ಇರಬೇಡ್ರಿ, ಮಾಡದೆ ಅಂತ ಒಂದು ವಿಡಿಯೋ ಮಾಡಿ ಅಕ್ಕ, ವಿಡಿಯೋ ಮಾಡಿ ಅಂದರು. ಖಂಡಿತ ಮಾಡ್ತೀನಿ ವಿಡಿಯೋ ಯಾಕಂದರೆ ಮಾಡದೇ ಇದ್ದರೆ ಪ್ರಶ್ನೆ ಬೇರೆ, ಮಾಡಿದ್ದೀನಿ ಇಷ್ಟರೊಳಗಲ್ವಾ. ಈಗ ಇಂಥ ಒಂದು ಕುಟುಂಬಕ್ಕೆ ಕೇಳ್ತಾ ಇದ್ದೀರಿ ಅಂದಮೇಲೆ ಮಾಡೋದಿಲ್ಲ ಅಂತ ಹೇಳೋಕ್ಕೆ ಸರಿಯಾಗಲ್ಲ. ಖಂಡಿತ ಮಾಡ್ತೀನಿ ನಾನು ಅಂತ ಹೇಳಿದ್ದೀನಿ. ಅದೇ ಪ್ರಕಾರ ನಾನು ಇವತ್ತು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ತಾವೆಲ್ಲರೂ ಸಹಾಯ ಮಾಡಿ. ಕೊನೆಗೊಂದು 50 ರೂಪಾಯಿ ಹಾಕಿ ಸಾಕು, ಜಾಸ್ತಿ ಬೇಡ. ಅಷ್ಟೇ ಹಾಕಬೇಕು, ಇಷ್ಟೇ ಹಾಕಬೇಕು, ಇದೆಲ್ಲ ಬೇಡವೇ ಬೇಡ. ಈಗಿನ ಕಾಲದಲ್ಲಂದು ದಾನ ಮಾಡೋಕ್ಕೂ ತುಂಬ ಕಷ್ಟ ಅಂತ ನಮ್ಗೆ ಗೊತ್ತು. ಕೆಲವರು ಹೇಳ್ತಾರೆ ನಮಗೆ ಸಾಕಾಗಲ್ಲ, ಇನ್ನೇನು ನಾವು ಕೊಡೋಕ್ಕಾಗುತ್ತೆ ಅಂತಾರೆ. ನಿಜ ಇರ್ಬೋದು, ಅಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ, ಕಷ್ಟಗಳಿರುತ್ತೆ ಈಗ.
ಆದರೂ ಒಂದು 50 ರೂಪಾಯಿ ಆದರೂ ಎಲ್ಲಾದರೂ ಹೋಗಿ ನಾವು ಒಂದು ತಿಂಡಿ ತಿನಿಸಾರು ತಿಂದು ಹಾಳು ಮಾಡ್ತೀವಲ್ವ, ಎಲ್ಲೋ ಏನೋ ಒಂದು ಆಗುತ್ತೆ. ಅದಕ್ಕೆ ದಯವಿಟ್ಟು ಒಂದು 50 ರೂಪಾಯಿ ಆದರೂ ಸಾಕು ಅವರಿಗೆ, ಆ ಕುಟುಂಬಕ್ಕೆ ಒಂದು 10 ಜನರದ್ದು 50-50 ರೂಪಾಯಿ ಬಿದ್ದರೆ ಒಂದು 500 ರೂಪಾಯಿ ಆಗುತ್ತೆ. ದಯವಿಟ್ಟು ಅವ್ರಿಗೆ ತಾವೆಲ್ಲ ಹೆಲ್ಪ್ ಮಾಡಿರಿ. ಹೆಲ್ಪ್ ಮಾಡಿದಂಥ ತಮಗೆ, ತಮ್ಮ ಕುಟುಂಬಕ್ಕೆ ಎಲ್ಲದಕ್ಕೂ ಇಲ್ಲಿವರೆಗೂ ಮಾಡಿದ್ದೀರಿ, ಮುಂದೇನು ಇವತ್ತು ಮಾಡ್ತೀರಿ ಅಂತ ನಂಬಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ. ಖಂಡಿತವಾಗಿಯೂ ಸಹಾಯ ಮಾಡಿ. ನಿಮ್ಮ ಸಹಾಯಕ್ಕೆ ಆ ರಾಯರ ಕೃಪಾ ಕಟಾಕ್ಷ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.